ನಮಸ್ಕಾರ ಸ್ನೇಹಿತರೆ. ಪಂಚರಾಜ್ಯದ ಚುನಾವಣೆಗಳಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಚುನಾವಣೆ ಯಾವ್ದಾದ್ರು ಇದ್ರೆ ಅದು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಗೆ ಗೊತ್ತಿದೆ, ಇಡೀ ದೇಶ ಈಗ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿಯ ಚುನಾವಣೆ ಯಾವ ರೀತಿಯಾಗಿ ನಡೀಬಹುದು, ಅಲ್ಲಿ ಯಾರು ಗೆಲ್ಬಹುದು, ಈ ರೀತಿಯಾದಂತಹ ಒಂದು ಕುತೂಹಲದಿಂದ ಆ ರಾಜ್ಯದ ಕಡೆ ನೋಡ್ತಾ ಇದ್ದಾರೆ. ಹಾಗಾಗಿ ಆ ರಾಜ್ಯದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ ಜನರು ಗಮನವನ್ನ ಹರಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಸತತವಾಗಿ 15 ವರ್ಷಗಳಿಂದ ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿ ಅವರು ಕಟ್ಕೊಂಡಿರುವಂತಹ ಭದ್ರಕೋಟೆ, ಈ ಭದ್ರಕೋಟೆಯನ್ನ ಈ ಬಾರಿ ಬಿಜೆಪಿ ಹೊಡಿಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ಆದ್ರೆ ಅದರಲ್ಲಿ ಅವರು ಸಫಲ ಆಗುವಂತ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ಕೊಂಡು ಎಲ್ಲಾ ಸರ್ವೆಗಳು ಹೇಳ್ತಾ ಇದೆ. ಈ ರೀತಿಯಾಗಿ ಮಮತಾ ಬ್ಯಾನರ್ಜಿ ಅವರು ಸತತವಾಗಿ ಗೆದ್ಕೊಂಡು ಬರ್ಲಿಕ್ಕೆ ಬಹಳಷ್ಟು ಕಾರಣಗಳಿದೆ. ಹಾಗೇನೆ ಈ ಬಾರಿಯ ಚುನಾವಣೆಯನ್ನು ಅವರು ಗೆಲ್ಲಲಿಕ್ಕಾಗಿ ಯಾವ ರೀತಿಯಾಗಿ ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ, ಹಾಗೇನೆ ಅಲ್ಲಿರುವಂತಹ ಟಿಎಂಸಿ ಗೂಂಡಗಳು ಯಾವ ರೀತಿಯಾಗಿ ಕಾರ್ಯತತ್ಪರರಾಗಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಈ ವಿಡಿಯೋದಲ್ಲಿ ಏನಿದೆ, ಹಾಗೇನೆ ಪಶ್ಚಿಮ ಬಂಗಾಳದ ಈ ಬಾರಿಯ ಚುನಾವಣೆಯಲ್ಲಿ ಏನೆಲ್ಲ ಆಗ್ಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿಯಾದಂತಹ ಗಲಭೆ ಇಲ್ಲದೆ ಚುನಾವಣೆ ನಡೆದಂತಹ ಇತಿಹಾಸವೇ ಇಲ್ಲ. ಹಾಗೇನೆ ಈ ಬಾರಿ ಕೂಡ ಒಂದಿಷ್ಟು ಗಲಭೆಗಳು ನಡೆಯೋದು ಶತಸಿದ್ಧ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಹಿಂಸಾಚಾರ ನಡಿಬಾರದು ಅನ್ನುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಬಹಳಷ್ಟು ಮುಂಜಾಗ್ರತೆಯನ್ನು ವಹಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ಕಪಿಮುಷ್ಟಿಯಲ್ಲಿರುವಂತಹ ಪೊಲೀಸ್ ವ್ಯವಸ್ಥೆಯನ್ನು ನಂಬಿಕೊಂಡ್ರೆ ಖಂಡಿತವಾಗಿ ಅಲ್ಲಿ ನ್ಯಾಯಯುತವಾದಂತಹ ಚುನಾವಣೆ ನಡೆಯೋದಿಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತಹ ವಿಷಯ. ಹಾಗಾಗಿ ಈ ಬಾರಿ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದಲ್ಲಿ ನ್ಯಾಯಯುತವಾದಂತಹ ಚುನಾವಣೆ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ 2400 ಸಿಎಪಿಎಫ್ ಕಂಪನಿಯನ್ನ ಪಶ್ಚಿಮ ಬಂಗಾಳಕ್ಕೆ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ಅತ್ಯಂತ ಸೂಕ್ಷ್ಮವಾದಂತಹ ರಾಜ್ಯಗಳಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಸಿಎಪಿಎಫ್ ನ ಕಳಿಸೋದು ಮಾಮೂಲಿ. ಆದ್ರೆ ಈ ಚುನಾವಣೆ ಮುಗಿದ ಮೇಲೆ ಈ ಸಿಎಪಿಎಫ್ ಕಂಪನಿಗಳು ವಾಪಸ್ ಹೋಗ್ತವೆ. ಆದ್ರೆ ಚುನಾವಣಾ ಆಯೋಗ ಈ ಬಾರಿ ಒಂದು ನಿರ್ಧಾರಕ್ಕೆ ಬಂದಿದೆ. ಚುನಾವಣೆ ಮುಗಿದು ರಿಸಲ್ಟ್ ಬಂದ ಮೇಲೂ ಕೂಡ 500 ಕಂಪನಿಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಉಳಿಸುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಚುನಾವಣೆ ಮುಗ್ದ ಮೇಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಹಳಷ್ಟು ಗಲಭೆಗಳು ನಡೀತದೆ. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಟಿಎಂಸಿ ಗೂಂಡಾಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರೆಲ್ಲ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ದಾರೆ ಅಥವಾ ಯಾರ್ಯಾರು ಬಿಜೆಪಿಗೆ ವೋಟ್ ಹಾಕಿರ್ಬಹುದು ಅಂತವ್ರನ್ನ ಗುರುತು ಮಾಡಿಕೊಂಡು ಅವರ ಮನೆಗಳ ಮೇಲೆ ದಾಳಿ ನಡೆಸ್ತಾರೆ, ಕೈಗೆ ಸಿಕ್ಕದವ್ರನ್ನ ಕೊಲ್ತಾರೆ. ಹಾಗೇನೆ ಆ ಮನೆಗಳಿಗೆ ಬೆಂಕಿಯನ್ನು ಹಚ್ಚುವ ಮುಖಾಂತರ ಅವ್ರನ್ನ ಆ ಊರಿಂದಾನೆ ಓಡಿಸ್ಬಿಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಇದು ಮಾಮೂಲಾಗಿ ನಡ್ಕೊಂಡು ಬಂದಿರುವಂತಹದ್ದು. ಹಾಗಾಗಿ ಈ ಬಾರಿ ಚುನಾವಣೆ ಮುಗಿದ ಮೇಲೆ ಆ ರೀತಿಯಾದಂತಹ ಘಟನೆಗಳು ನಡಿಬಾರದು, ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 500 ಸಿಎಪಿಎಫ್ ತುಕಡಿಗಳನ್ನ ಪಶ್ಚಿಮ ಬಂಗಾಳದಲ್ಲೇ ಉಳಿಸುವಂತಹ ನಿರ್ಧಾರವನ್ನ ಚುನಾವಣಾ ಆಯೋಗ ಕೈಗೊಂಡಿದೆ. ಇಲ್ಲಿವರೆಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿಯಾಗಿ ಚುನಾವಣೆಯನ್ನ ಗೆಲ್ತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೂಫ್ ಕೂಡ ಈಗ ಸಿಗ್ತಾ ಇದೆ. ಚುನಾವಣೆಗೆ ಇನ್ನು ಬಹಳಷ್ಟು ದಿನಗಳಿದೆ. ಇದೇ ಸಂದರ್ಭದಲ್ಲಿ ಟಿಎಂಸಿ ಗೂಂಡಗಳು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ಳಿ ಸಾಧ್ಯ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಕಾಪಿರೈಟ್ ಸಮಸ್ಯೆ ಬರ್ತದೆ. ಹಾಗಾಗಿ ನಾನು ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊಂತ ಇಲ್ಲ. ಆದ್ರೆ ಈ ವಿಡಿಯೋದಲ್ಲಿ ಟಿಎಂಸಿಯ ಗೂಂಡಾಗಳು ಮನೆಗೆ ತೆರಳಿ ಅಲ್ಲಿರುವಂತಹ ಜನರನ್ನ ಹೆದರಿಸ್ತಾ ಇರುವಂತಹ ದೃಶ್ಯ ಸೆರೆಯಾಗಿದೆ. ಇದನ್ನ ಯಾರೋ ವಿಡಿಯೋ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋ ಈಗಾಗಲೇ ಎಲ್ಲ ಟಿವಿಯಲ್ಲಿ ಪ್ರಸಾರ ಆಗ್ಲಿ ಪ್ರಾರಂಭ ಆಗಿದೆ. ಈ ವಿಡಿಯೋದಲ್ಲಿ ಒಬ್ಬ ಟಿಎಂಸಿ ನಾಯಕ ಒಂದು ಮನೆ ಎದುರುಗಡೆ ನಿಂತ್ಕೊಂಡು ಅಲ್ಲಿರುವಂತಹ ಓರ್ವ ಮಹಿಳೆಗೆ ಬೆದರಿಕೆಯನ್ನು ಒಡ್ತಾ ಇರ್ತಾನೆ. ಇಲ್ಲಿ ಆತ ಆ ಮಹಿಳೆಗೆ ಏನ್ ಹೇಳ್ತಾ ಇದ್ದ ಅಂತ ಹೇಳಿದ್ರೆ, ಒಂದ್ ವೇಳೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಗೆ ಏನಾದ್ರೂ ನೀವು ಮತವನ್ನ ಹಾಕಿದ್ರೆ ಖಂಡಿತವಾಗಿ ನಿಮ್ಮನ್ನ ನಾವು ಸುಮ್ಮನೆ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೆ ನೀವು ಬಿಜೆಪಿ ವೋಟ್ ಹಾಕಬಾರ್ದು. ಒಂದ್ ವೇಳೆ ಬಿಜೆಪಿ ನೀವು ವೋಟ್ ಹಾಕಿದ್ರೆ ಅದು ನಮ್ಗೆ ಗೊತ್ತಾಗ್ಬಿಡ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಹುಡುಗರು ಎಲ್ಲಾ ಕಡೆ ವಿಡಿಯೋ ಮಾಡ್ಕೊಂತ ಇರ್ತಾರೆ. ಹಾಗಾಗಿ ನೀವು ಯಾವ ಪಾರ್ಟಿಗೆ ವೋಟ್ ಹಾಕಿದ್ರು ಕೂಡ ನಮ್ಗೆ ಗೊತ್ತಾಗ್ತದೆ. ಒಂದ್ ವೇಳೆ ನೀವು ಕಮಲದ ಗುರುತಿಗೆ ವೋಟ್ ಹಾಕಿದ್ರೆ ನಿಮ್ಮನ್ನ ಇಲ್ಲಿ ನಾವು ಬದುಕಲಿಕ್ಕೆ ಬಿಡೋದಿಲ್ಲ. ಅದೇ ಟಿಎಂಸಿಗೆ ನೀವೇನಾದ್ರೂ ವೋಟ್ ಹಾಕಿದ್ರೆ 24 ಗಂಟೆ ಕೂಡ ನಾವು ನಿಮ್ಗೆ ರಕ್ಷಣೆ ಕೊಡ್ತೇವೆ, ಈ ರೀತಿಯಾದಿಗೆ ಹೇಳಿದಾನೆ. ಹಾಗೇನೆ ಒಂದ್ ವೇಳೆ ನಿಮ್ ಮನೆಯಲ್ಲಿ ಯಾರಾದ್ರೂ ಬಿಜೆಪಿ ವೋಟ್ ಹಾಕ್ತಾರೆ ಅನ್ನುವ ಏನಾದ್ರೂ ಸಂಶಯ ಇದ್ರೆ ಅವ್ರನ್ನ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಬಿಡ್ಬೇಡಿ. ಕೇವಲ ಟಿಎಂಸಿಗೆ ಯಾರು ವೋಟ್ ಹಾಕ್ತಾರೋ ಅವ್ರು ಮಾತ್ರ ಮನೆಯಿಂದ ಹೊರಗಡೆ ಹೋಗಿ ವೋಟ್ ಹಾಕಿ ಬರ್ಬಹುದು. ನೀವು ವೋಟ್ ಹಾಕ್ಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಆ ಬೂತ್ ನಲ್ಲಿ ಏನಾದ್ರೂ ಗಲಭೆ ನಡೀತಾ ಇದ್ರೆ ಅಥವಾ ಒಂದಿಷ್ಟು ಜನರು ಸೇರಿದ್ರೆ ಖಂಡಿತವಾಗಿ ನೀವು ಅಲ್ಲಿ ವೋಟ್ ಹಾಕ್ಬೇಕಾಗಿಲ್ಲ. ನೀವು ನೇರವಾಗಿ ಮನೆಗೆ ವಾಪಸ್ ಬರ್ಬೋದು. ಯಾವುದೇ ಕಾರಣಕ್ಕೆ ನಿಮ್ಮ ವೋಟ್ ಹಾಳಾಗಬಾರ್ದು. ಇಲ್ಲಿ ಅವ್ರು ವೋಟ್ ಹಾಕದೇ ಇದ್ರೂ ಪರವಾಗಿಲ್ಲ, ಒಂದ್ ವೇಳೆ ಬಿಜೆಪಿಗೆ ವೋಟ್ ಹಾಕಿದ್ರೆ ಆ ವೋಟ್ ಹಾಳಾಗ್ತದೆ ಅಂತಕೊಂಡು ಈ ಮಹಿಳೆಗೆ ಆತ ಹೆದರಿಸಿ ಹೇಳ್ತಾ ಇದ್ದಾನೆ. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿರುವಂತಹ ವ್ಯಕ್ತಿಯ ಹೆಸರು ರಾಜು ಮಂಡಲ್ ಅಂತಕೊಂಡು. ಈತ ಮುರ್ಷಿದಾಬಾದ್ನವನು. ಈ ಮುರ್ಷಿದಾಬಾದ್ ನಲ್ಲಿ ನಡೆದಂತಹ ಘಟನೆ ಇದು. ಆದ್ರೆ ನಿಮ್ಗೆಲ್ರಿಗೂ ಒಂದು ಆಶ್ಚರ್ಯ ಆಗ್ಬೋದು, ಮುರ್ಷಿದಾಬಾದ್ ನಲ್ಲಿ ಹೆಚ್ಚು ಕಡಿಮೆ 57 ರಿಂದ 58% ಮುಸಲ್ಮಾನರೇ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಅಲ್ಲಿರುವಂತಹ ಮುಸಲ್ಮಾನರು ಸಾಮಾನ್ಯವಾಗಿ
TMCಗೆ ಸಪೋರ್ಟ್ ಮಾಡ್ಕೊಂಡು ಬರುವಂತವರು. ಇಲ್ಲಿ ಆತ ಈ ರೀತಿ ಮಾಡ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಮುಸಲ್ಮಾನರ ಮತ ಬಿಜೆಪಿ ಬರೋದಿಲ್ಲ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಹಿಂದೂಗಳ ಮತ ಬಿಜೆಪಿ ಹೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ಹಿಂದೂಗಳ ಮನೆಯನ್ನ ಹುಡುಕಿ ಇವರು ಅವರಿಗೆ ಬೆದರಿಕೆಯನ್ನು ಒಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಈ ಹಿಂದೆ ಪಶ್ಚಿಮ ಬಂಗಾಳದ ಒಬ್ಬರು MP ಒಂದ್ ಕಡೆ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಹೇಳಿರುವಂತಹ ಮಾತು. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ TMC ಗುಂಡಗಳು ಚುನಾವಣೆಯ ದಿನ ಹಿಂದೂಗಳ ಮನೆಗೆ ಹೋಗಿ ಅವ್ರ ಮನೆ ಎದುರುಗಡೆ ಒಂದು ಕಾಯಿ ಮತ್ತು ಬಿಳಿ ಸೀರೆಯನ್ನ ಇಟ್ಟು ಅವರಿಗೆ ವಾರ್ನ್ ಮಾಡಿ ಬರ್ತಾ ಇದ್ರು. ಒಂದ್ ವೇಳೆ ನೀವು ಏನಾದ್ರೂ TMCಯನ್ನ ಬಿಟ್ಟು ಬೇರೆ ಯಾವ್ದಾದ್ರು ಪಕ್ಷಕ್ಕೆ ವೋಟ್ ಹಾಕಿದ್ರೆ ಅಥವಾ ನಿಮ್ಮ ಗಂಡ ಯಾರಾದ್ರೂ ವೋಟ್ ಹಾಕಿದ್ರೆ ಆಗ ನೀವು ವಿಧವೆಯರಾಗ್ತೀರಾ. ಯಾಕಂದ್ರೆ ನಿಮ್ಮ ಗಂಡನನ್ನ ನಾವು ಕೊಂದು ಬಿಡ್ತೇವೆ. ಹಾಗಾಗಿ ಯಾವುದೇ ಕಾರಣಕ್ಕೆ ನೀವು TMCಯನ್ನ ಬಿಟ್ಟು ಬೇರೆ ಯಾವುದಕ್ಕೂ ವೋಟ್ ಹಾಕುವಾಗಿಲ್ಲ. ಈ ರೀತಿಯಾಗಿ ಅವರಿಗೆ ಬೆದರಿಕೆಯನ್ನು ಒಡ್ಡಿ ಬರ್ತಾರೆ. ಜೀವವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ದಾಗ ಕೇಳಬೇಕು, ಇಲ್ಲ ಅಂತ ಹೇಳಿದ್ರೆ ವೋಟ್ ಹಾಕ್ಲಿಕ್ಕೆ ಹೋಗ್ಬಾರ್ದು, ಮನೆಯಲ್ಲೇ ಕೂತ್ಕೊಂಡ್ ಬಿಡ್ಬೇಕು. ಈ ರೀತಿಯಾದಂತ ಪರಿಸ್ಥಿತಿಯನ್ನ ಅಲ್ಲಿ ನಿರ್ಮಾಣ ಮಾಡ್ತಾರೆ. ಆ ಮುಖಾಂತರ ಸತತವಾಗಿ ಅಲ್ಲಿ TMC ಗೆದ್ದು ಬರ್ತಾ ಇದೆ. ಅದೇ ರೀತಿಯಾದಂತ ಪ್ರಯತ್ನವನ್ನ ಈ ಬಾರಿ ಕೂಡ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಪುನಃ ಮಮತಾ ಬ್ಯಾನರ್ಜಿ ಅವರೇ ಅಧಿಕಾರವನ್ನು ಹಿಡಿತಾರೆ ಅನ್ನೋ ಸರ್ವೆ ರಿಪೋರ್ಟ್ಸ್ ಎಲ್ಲ ಕಡೆ ಹರಿದಾಡ್ತಾ ಇದೆ. ಆದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರು ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ, ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡ್ತದೆ. ಈ ರೀತಿ ಮಮತಾ ಬ್ಯಾನರ್ಜಿ ಅವರು ಮಾಡ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ಮುಸಲ್ಮಾನ್ ಮತಗಳು ಹರಿದು ಹಂಚಿ ಹೋಗುವಂತ ಸಾಧ್ಯತೆ ಇದೆ. ಆದ್ರಿಂದಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಒಂದ್ ರೀತಿಯಾದಂತ ಟೆನ್ಷನ್ ಪ್ರಾರಂಭವಾಗಿದೆ. ಇಲ್ಲಿ ಅವರಿಗೆ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಹಿಂದೂಗಳ ಮತ ಇಲ್ಲಿ ಬಾರಿ ಧ್ರುವೀಕರಣಗೊಳ್ಳಬಹುದು. ಅವರೆಲ್ಲರೂ ಕೂಡ ಬಿಜೆಪಿ ವೋಟ್ ಹಾಕುವಂತ ಸಾಧ್ಯತೆ ಇದೆ. ಆದ್ರಿಂದಾಗಿ ನಾವು ಆದಷ್ಟು ಹಿಂದೂಗಳನ್ನ ತಮ್ಮ ಪಕ್ಷದ ಕಡೆಗೆ ಸೆಳಿಬೇಕು ಅಥವಾ ಅವ್ರು ವೋಟ್ ಹಾಕ್ಲಿಕ್ಕೆ ಬಿಡಬಾರದು. ಈ ರೀತಿಯಾದಂತಹ ಪ್ರಯತ್ನಕ್ಕೆ ಮಮತಾ ಬ್ಯಾನರ್ಜಿ ಅವರು ಕೈ ಹಾಕಿದ್ದಾರೆ. ನಿಮ್ಗೆ ಗೊತ್ತಿದ್ರೆ TMC ಇಂದ ಉಚ್ಚಾಟಿತನಾಗಿರುವಂತಹ ಹುಮಾಯೂನ್ ಕಬೀರ್ ತನ್ನದೇ ಆದಂತ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾನೆ. ಹಾಗೇನೆ ಈತನಿಗೆ ಅಸದುದ್ದೀನ್ ಓವೈಸಿ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಇವರಿಬ್ರು ಕೂಡ ಮೈತ್ರಿಯನ್ನ ಮಾಡಿಕೊಂಡು ಪಶ್ಚಿಮ ಬಂಗಾಳದ ಬಹುತೇಕ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಆ ಮೂಲಕ ಮುಸಲ್ಮಾನ ಮತವನ್ನ ತಮ್ಮತ್ತ ಸೆಳೆಯುವಂತಹ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ. ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಮುರ್ಷಿದಾಬಾದ್, ಮಾಲ್ಡಾ ಈ ರೀತಿಯಾದಂತಹ ಮುಸ್ಲಿಂ ಬಾಹುಳ್ಯ ಇರುವಂತಹ ಹಲವಾರು ಕ್ಷೇತ್ರಗಳಲ್ಲಿ ಬಹಳಷ್ಟು ಮುಸಲ್ಮಾನರು ಈ ಬಾರಿಯ ಚುನಾವಣೆಯಲ್ಲಿ ಈ ಹುಮಾಯೂನ್ ಕಬೀರ್ ಮತ್ತು ಅಸದುದ್ದೀನ್ ಓವೈಸಿಗೆ ಸಪೋರ್ಟ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ರೀತಿಯಾದಂತ ಸುದ್ದಿ ಇದೆ. ಇದರಿಂದಾಗಿ ಮಮತಾ ಬ್ಯಾನರ್ಜಿ ಅವರು ಹತಾಶರಾಗಿದ್ದಾರೆ. ತನ್ನ ವೋಟ್ ಬ್ಯಾಂಕ್ ತನ್ನ ಕೈ ತಪ್ಪಿ ಹೋಗ್ತದೆ. ಹಾಗಾಗಿ ಏನಾದ್ರೂ ಮಾಡಿ ನಾನು ಗೆಲ್ಲೇಬೇಕು. ಒಂದ್ ವೇಳೆ ಒಂದಿಷ್ಟು ವೋಟ್ಗಳು ತಮ್ಮ ಪಕ್ಷವನ್ನ ಬಿಟ್ಟು ಹೊರಗಡೆ ಹೋದ್ರೂ ಪರವಾಗಿಲ್ಲ, ಹಿಂದೂಗಳ ಮತವನ್ನ ನಮ್ಮತ್ತ ಸೆಳಿಬೇಕು. ಅವ್ರನ್ನ ಮನವೊಲಿಸಿ ಸೆಳಿಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ನಾವು ಅವ್ರನ್ನ ಹೆದರಿಸಿ ಬೆದರಿಸಿ ಆದ್ರೂ ತಮ್ಮತ್ತ ಸೆಳಿಬೇಕು. ಈ ರೀತಿಯಾದಂತ ಪ್ರಯತ್ನಕ್ಕೆ ಮಮತಾ ಬ್ಯಾನರ್ಜಿ ಅವರು ಕೈ ಹಾಕಿದ್ದಾರೆ. ಅದರ ಫಲಶ್ರುತಿ ಈ ರೀತಿಯಾಗಿ ಮನೆಗೆ ಹೋಗಿ ಗುಂಡಾಗಳು ಅಲ್ಲಿರೋ ವೋಟರ್ಸ್ ಗಳನ್ನ ಹೆದರಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಬಾರಿಯ ಚುನಾವಣೆ ಅತ್ಯಂತ ಜಿದ್ದಾಜಿದ್ದಿನಿಂದ ಕೂಡಿರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು, ಮಮತಾ ಬ್ಯಾನರ್ಜಿ ಅವರಿಗೆ ತಾನು ಪುನಃ ಅಧಿಕಾರಕ್ಕೆ ಬರಬೇಕು. ಹಾಗೇನೆ ಬಿಜೆಪಿ ಅವರಿಗೆ ಈ ಬಾರಿ ಏನಾದ್ರೂ ಮಾಡಿ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸುವ ಮುಖಾಂತರ ನಾವು ಅಲ್ಲಿ ಅಧಿಕಾರದ ಗದ್ದುಗೆ ಏರಬೇಕು. ಈ ರೀತಿಯಾದಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಹಿಂದೂಗಳ ಮತವನ್ನು ಒಲಿಸಿಕೊಳ್ಳಿಕ್ಕಾಗಿ ಬಹಳಷ್ಟು ಪ್ರಯತ್ನ ನಡೀತಾ ಇದೆ. ಇದರಲ್ಲಿ ಭಾಗಶಃ ಬಿಜೆಪಿ ಅವರು ಯಶಸ್ಸನ್ನ ಗಳಿಸಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ಈ ಅತಿಯಾದ ಓಲೈಕೆಯಿಂದಾಗಿ ಹಿಂದೂಗಳು ಬೇಸತ್ತಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಅವರು ಬಿಜೆಪಿಗೆ ಸಪೋರ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಹಾಗೇನೆ ಮುಸಲ್ಮಾನ್ ಮತಗಳು ಕೂಡ ಈ ಬಾರಿ TMC ಇಂದ ದೂರ ಸರಿಯುವಂತ ಸಾಧ್ಯತೆ ಇದೆ. ಆದ್ರಿಂದ ಮಮತಾ ಬ್ಯಾನರ್ಜಿ ಅವರು ಏನಾದ್ರೂ ಮಾಡಿ ಗೆಲ್ಲಲೇಬೇಕು ಅನ್ನುವ ಹಠಕ್ಕೆ ಬಿದ್ದು ಈ ರೀತಿಯಾದಂತಹ ಬೇಡದಿರುವಂತಹ ಕೆಲಸಕ್ಕೆ ಕೈ ಹಾಕದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಈ ಬಾರಿ ಅಲ್ಲಿ ಯಾವುದೇ ರೀತಿಯಾದಂತಹ ಗಲಭೆ ನಡೀಲಿಕ್ಕೆ ಅವಕಾಶ ಕೊಡದೇನೆ ನ್ಯಾಯಯುತವಾದಂತಹ ಚುನಾವಣೆಯನ್ನ ನಡೆಸಬೇಕು ಅಂತಕೊಂಡು ಚುನಾವಣಾ ಅಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಅಂದ್ರೆ ಚುನಾವಣಾ ಆಯೋಗ ಪ್ರಯತ್ನ ಪಡ್ತಾ ಇದೆ. ಅದಕ್ಕಾಗಿ ಅವರು ಈಗಾಗಲೇ 2400 ಕಂಪನಿ CAPF ನ ಅಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ 2400 CAPF ಕಂಪನಿ ಅಂತ ಹೇಳಿದ್ರೆ 2,40,000 CAPF ಸಿಬ್ಬಂದಿಗಳು ಇದರಲ್ಲಿ ಇರ್ತಾರೆ. ಅಂದ್ರೆ ಒಂದೊಂದು ಕಂಪನಿಯಲ್ಲಿ 100 ಜನ CAPF ಸಿಬ್ಬಂದಿಗಳು ಇರ್ತಾರೆ. ಇವರು ಈ ಬಾರಿಯ ಚುನಾವಣೆ ಅತ್ಯಂತ ಶಾಂತಿಯುತವಾಗಿ ನಡೆಯುವಂತಹ ಹೊಣೆಯನ್ನು ಹೊತ್ತಿದ್ದಾರೆ. ಮೊನ್ನೆಷ್ಟು ನಾನೊಂದು ವಿಡಿಯೋವನ್ನು ನೋಡಿದೆ. ಅದರಲ್ಲಿ ಯಾರೋ ಕೆಲವು ದುಷ್ಕರ್ಮಿಗಳು CAPF ಸಿಬ್ಬಂದಿ ಹತ್ರ ಕಲ್ಲು ತೂರಾಟ ಮಾಡಿದ್ದನ್ನ ತೋರಿಸಿದ್ದಾರೆ. ಆ ಸಂದರ್ಭದಲ್ಲಿ CAPF ಸಿಬ್ಬಂದಿ ಆ ಕಲ್ಲು ತೂರಾಟ ನಡೆಸಿದವ್ರನ್ನ ಬೆದರಿಸ್ತಾ ಇರುವಂತಹದ್ದನ್ನ ಕೂಡ ನಾನು ನೋಡಿದ್ದೇನೆ. ಅಲ್ಲಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದ್ ವೇಳೆ ಪುನಃ ನೀವೇನಾದ್ರೂ ಕಲ್ಲು ತೂರಾಟ ನಡೆಸಿದ್ರೆ ಖಂಡಿತವಾಗಿ ನಾವು ನಿಮ್ಗೆ ಗುಂಡು ಹೊಡೆದು ಸಾಯಿಸ್ಬಿಡ್ತೇವೆ. ಈ ರೀತಿಯಾಗಿ ನೇರವಾಗಿ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಮೂಲಕ ನಿಮ್ಮ ಕಲ್ಲಿಗೆ ನಾವು ಗುಂಡಿನ ಮುಖಾಂತರ ಉತ್ತರವನ್ನು ಕೊಡ್ತೇವೆ. ಈ ರೀತಿಯಾಗಿ TMC ಗೂಂಡಾಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ.
ಆದ್ರೆ ಕಲ್ಲು ತೂರುವಂತಹ ಒಂದು ವರ್ಗ ಇದೆಯಲ್ಲ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಖಂಡಿತವಾಗಿ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಹಾಗಾಗಿ ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಕೆಲವರಾದ್ರೂ ತಮ್ಮ ಪ್ರಾಣವನ್ನ ಕಳ್ಕೊಳ್ಳೋದು ಶತಸಿದ್ಧ ಅನಿಸ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೆ ಅಮಾಯಕರು ಬಲಿಯಾಗದೇ ಇರಲಿ ಅಂತಕೊಂಡು ಆಶಿಸೋಣ. ಸ್ನೇಹಿತರೆ, ಮಮತಾ ಬ್ಯಾನರ್ಜಿಯವರ ಗೂಂಡಾ ಪಡೆ ಈ ರೀತಿಯಾಗಿ ವರ್ತಿಸ್ತಾ ಇರೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ಈ ಬಾರಿಯ ಪಶ್ಚಿಮ ಬಂಗಾಳದ ಚುನಾವಣೆ ನ್ಯಾಯಯುತವಾಗಿ ಶಾಂತಿಯುತವಾಗಿ ನಡೀತದ, ಅಥವಾ ಮಾಮೂಲಿನಂತೆ ಗಲಭೆ ಬೂತ್ ಕ್ಯಾಪ್ಚರಿಂಗ್ ಈ ಮೂಲಕವೇ ನಡೀತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.